Hello everyone, welcome to Physics Pep Talk. In this video, I will be discussing the concepts of critical angle and total internal reflection, and also I will be solving the multiple choice questions based on this concept. Let us first look what is critical angle and total internal reflection. Critical angle andre nimge ಗೊತ್ತಿರುತ್ತೆ, it is a particular angle of incidence in the denser medium for which the refracted ray grazes the surface that separates the two medium ಅಂತ. ಇಲ್ಲಿ two medium ನ ನಾವು N1 and N2 ಅಂತ ನಾವು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. Here N1 must be denser medium. N1 ಏನಾಗಿರಬೇಕು? denser medium ಆಗಿರಬೇಕು, and N2 must be rarer medium. ಹಾಗಾದ್ರೆ ನಾವೇನ್ ಬರ್ಕೊಬಹುದು? refractive index of the first medium is greater than refractive index of the ಸೆಕೆಂಡ್ ಮೀಡಿಯಂ ಅಂತ ಬರ್ಕೊಬಹುದು. ಈ ಕಂಡೀಷನ್ ಇದ್ರೆ ಮಾತ್ರ ನೀವು ಈ ಫೆನಾಮಿನನ್ ಅಬ್ಸರ್ವ್ ಮಾಡಕ್ಕೆ ಸಾಧ್ಯ. ಇಲ್ಲಿ ಅಬ್ಸರ್ವ್ ಮಾಡಿ, ದಿಸ್ ಇಸ್ ದ ಇನ್ಸಿಡೆಂಟ್ ರೇ. ಇಟ್ ಈಸ್ ಇನ್ಸಿಡೆಂಟಿಂಗ್ ಅಟ್ ದಿಸ್ ಪಾಯಿಂಟ್ ಅಟ್ ಅನ್ ಆಂಗಲ್ ವಿಚ್ ಈಸ್ ಈಕ್ವಲ್ ಟು ಕ್ರಿಟಿಕಲ್ ಆಂಗಲ್. ಕ್ರಿಟಿಕಲ್ ಆಂಗಲ್ ಅಲ್ಲಿ ಇನ್ಸಿಡೆಂಟ್ ಆದ್ರೆ ರಿಫ್ರಾಕ್ಟೆಡ್ ರೇ ಏನಾಗಿರುತ್ತೆ? ದಟ್ ವಿಲ್ ಗ್ರೇಸ್ ದ ಸರ್ಫೇಸ್ ದಟ್ ಸಪರೇಟ್ಸ್ ದ ಟೂ ಮೀಡಿಯಂ. ಹಾಗಾದ್ರೆ ಆಂಗಲ್ ಆಫ್ ರಿಫ್ರಾಕ್ಷನ್ ಏನಾಗಿರುತ್ತೆ? ದಟ್ ಈಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರುತ್ತೆ. ಇದರಿಂದ ನಾವು ಕ್ರಿಟಿಕಲ್ ಆಂಗಲ್ ಅನ್ನ ಕಂಡುಹಿಡ್ಕೊಬಹುದು. ನಿಮ್ಗೆ ಗೊತ್ತಿರುತ್ತೆ, ನಾನು ಡೈರೆಕ್ಟ್ ಆಗಿ ಬರೀತೀನಿ. ದಟ್ ಈಸ್ ಸೈನ್ ಆಫ್ ಥೀಟಾ ಸಿ ಇಸ್ ಈಕ್ವಲ್ ಟು 1 divided by refractive index of the first medium with respect to second ಅಂತ. ವೇರ್ N12 ಅಂದ್ರೇನು? ದಟ್ ಈಸ್ ಈಕ್ವಲ್ ಟು N1 divided by N2 ಅಂತ ಇರುತ್ತೆ. ಇವಾಗ N1 ನ ನಾನು N ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಹಾಗೆ N2 ನ ನಾನು ಏರ್ ಮೀಡಿಯಂ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಈಸ್ ಈಕ್ವಲ್ ಟು 1 ಅಂತ ಬರುತ್ತೆ. therefore this formula becomes sin of theta c is equal to 1 by n ಅಂತ ಬಂತು. ಹಾಗಾಗಿ theta c ಏನಾಗಿರುತ್ತೆ? ದಟ್ ಈಸ್ sin inverse ಆಫ್ 1 divided by n ಅಂತ ಬರುತ್ತೆ. ಈ ಮೂರು ಫಾರ್ಮುಲಾ ನೀವು ನಾಪ್ಕ ಇಟ್ಕೊಂಡಿರ್ಬೇಕು. ಈ ಎರಡು ಫಾರ್ಮುಲಾ N2 ಏರ್ ಮೀಡಿಯಂ ಆಗಿದ್ರೆ ಅಪ್ಲೈ ಆಗುತ್ತೆ, ಇಲ್ಲ ಅಂದ್ರೆ ಜನರಲ್ ಆಗಿ ನೀವು ಸೈನ್ ಆಫ್ ಥೀಟಾ ಸಿ ಇಸ್ ಈಕ್ವಲ್ ಟು 1 divided by N12 ಅಂತ ನಾಪ್ಕ ಇಟ್ಕೊಂಡಿರಿ. ಇವಾಗ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದ್ರೆ ಏನು ಅಂತ ನೋಡೋಣ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಬೇಕು ಅಂದ್ರೆ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಫಸ್ಟ್ ಕಂಡೀಷನ್ ಏನಂದ್ರೆ, ಲೈಟ್ ರೇ ಮಸ್ಟ್ ಗೋ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅನ್ನ ಅಬ್ಸರ್ವ್ ಮಾಡಬೇಕು ಅಂದ್ರೆ ಲೈಟು ರೇ ಏನಿದೆ ದಟ್ ಮಸ್ಟ್ ಗೋ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ. ಇವಾಗ ಲೈಟ್ ರೇ ರೇರರ್ ಮೀಡಿಯಂ ಇಂದ ಡೆನ್ಸರ್ ಮೀಡಿಯಂ ಹೋದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೆಕೆಂಡ್ ಕಂಡೀಷನ್ ಏನಿರುತ್ತೆ? ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಗ್ರೇಟರ್ ದನ್ ದ ಕ್ರಿಟಿಕಲ್ ಆಂಗಲ್. ಆಂಗಲ್ ಆಫ್ ಇನ್ಸಿಡೆನ್ಸ್ ಇಂದ ಡೆನ್ಸರ್ ಮೀಡಿಯಂ ಏನಾಗಿರಬೇಕು? ಗ್ರೇಟರ್ ದನ್ ಕ್ರಿಟಿಕಲ್ ಆಂಗಲ್ ಆಗಿರಬೇಕು. ಅವಾಗ ಮಾತ್ರ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನಾವು ನೋಡೋಕೆ ಸಾಧ್ಯ. ಇಲ್ಲಿ ಅಬ್ಸರ್ವ್ ಮಾಡಿ, this is the incident ray which is incidenting along the normal. Therefore, it is passed through the other medium without any deviation. ಇವಾಗ ಸೆಕೆಂಡ್ ರೇನ ಕನ್ಸಿಡರ್ ಮಾಡ್ಕೊಳ್ಳಿ. ಇಟ್ ಈಸ್ ಇನ್ಸಿಡೆಂಟಿಂಗ್ ಅಟ್ ಅನ್ ಆಂಗಲ್ θ1. ಹಿಯರ್ θ1 is the incidenting angle which is less than the critical angle ಅಂತ ಹೇಳ್ಬೋದು. It will suffer partially refraction and partial reflection. ಏನ್ ರೇ ರೆಪ್ರೆಸೆಂಟ್ ಮಾಡಿದ್ದಾರೆ ಇದನ್ನ ರಿಫ್ಲೆಕ್ಟೆಡ್ ರೇ ಅಂತ ಹೇಳ್ಬೋದು. ದಿಸ್ ಈಸ್ ರಿಫ್ರಾಕ್ಟೆಡ್ ರೇ ಅಂತ ಹೇಳ್ಬೋದು. ಇಫ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಕ್ರಿಟಿಕಲ್ ಆಂಗಲ್, ರಿಫ್ರಾಕ್ಟೆಡ್ ರೇ ಏನಾಗಿರುತ್ತೆ? ಇಟ್ ವಿಲ್ ಗ್ರೇಸ್ ದ ಸರ್ಫೇಸ್ ದಟ್ ಸಪರೇಟ್ಸ್ ದ ಟೂ ಮೀಡಿಯಂ. ಹಾಗೆ ರಿಫ್ಲೆಕ್ಟೆಡ್ ರೇ ಕೂಡ ಇರುತ್ತೆ. ಇವಾಗ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆಂಗಲ್ ಆಗಿದ್ರೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆಂಗಲ್ ಆಗಿದ್ರೆ, ದೆನ್ ದೇರ್ ಈಸ್ ನೋ ರಿಫ್ರಾಕ್ಟೆಡ್ ರೇ. No refracted ray, there will be only reflected ray. ಈ ಒಂದು ಫೆನಾಮಿನನ್ ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. This is one of the important phenomena that is widely used in optical fiber communication, and also you can see so many natural phenomena that is based on total internal reflection. ಇನ್ನು ಎರಡು ಪಾಯಿಂಟ್ ನೀವು ನಾಪ್ಕ ಇಟ್ಕೊಬೇಕು. ಸ್ನೆಲ್ಸ್ ಲಾ ಈಸ್ ನಾಟ್ ಅಪ್ಲಿಕೇಬಲ್ ಇನ್ ಕೇಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಕೇಸಲ್ಲಿ ಸ್ನೆಲ್ಸ್ ಲಾನ ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ. ಸೆಕೆಂಡ್ ಪಾಯಿಂಟ್ ಏನ್ ನಾಪ್ಕ ಇಟ್ಕೊಂಡಿರ್ಬೇಕಂದ್ರೆ, ರಿಫ್ಲೆಕ್ಟೆಡ್ ರೇ ಏನಿದೆ ಮತ್ತೆ ಇನ್ಸಿಡೆಂಟ್ ಏನಾಗಿರುತ್ತೆ ಒಂದೇ ಇಂಟೆನ್ಸಿಟೀಸ್ ಇರುತ್ತೆ. ದಟ್ ಮೀನ್ಸ್ ಒಂದೇ ಎನರ್ಜಿನ ಪೊಸೆಸ್ ಮಾಡುತ್ತೆ. therefore it has wider application. some of the examples for total internal reflection ನೋಡೋದಾದ್ರೆ, sparkling of diamond is an example for total internal reflection. mirage formation in desert ಇದನ್ನ ಕಲ್ತಿರ್ತೀರಾ, that is because of total internal reflection.
optical fiber for decorative purpose, that is also based on the phenomena total internal reflection. ಹಾಗೆ ಆಪ್ಟಿಕಲ್ ಫೈಬರ್ನ ನಾವು ವೈಡ್ಲಿ ಕಮ್ಯುನಿಕೇಶನ್ ಪರ್ಪಸ್ ಅಲ್ಲಿ ಯೂಸ್ ಮಾಡ್ಕೊಂತೀವಿ. ಇವಾಗ ಆಪ್ಟಿಕಲ್ ಫೈಬರಿನ ಸ್ಟ್ರಕ್ಚರ್ ನೋಡೋದಾದ್ರೆ ಇಲ್ಲಿ ನೋಡಿ ಎರಡು ಮೆಟೀರಿಯಲ್ ಇದೆ, ಕೋರ್ ಮತ್ತೆ ಕ್ಲಾಡಿಂಗ್ ಅಂತ. ಕೋರಿನ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗಿರಬೇಕು, ಮಸ್ಟ್ ಬಿ ಗ್ರೇಟರ್ ದೆನ್ ದ ಕ್ಲಾಡಿಂಗ್ ಆಗಿರಬೇಕು. ಸೊ ದಟ್ ಅದ್ರ ಮುಖಾಂತರ ಹೋದಂತಹ ಲೈಟ್ ಏನಾಗಿರುತ್ತೆ, ದಟ್ ವಿಲ್ ಸಫರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಮಲ್ಟಿಪಲ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಈ ಎರಡು ಏನಿದೆ ಲೇಯರ್, ದಟ್ ಈಸ್ ದ ಪ್ರೊಟೆಕ್ಟಿವ್ ಲೇಯರ್, ಅದನ್ನ ನಾವು ಜಾಕೆಟ್ ಅಂತ ಕರಿತೀವಿ. ಇವಾಗ ಕಾನ್ಸೆಪ್ಟ್ ಆಫ್ ಕ್ರಿಟಿಕಲ್ ಆಂಗಲ್ ಮತ್ತೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮೇಲೆ ಬರಬಹುದಾದಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಲೆಟ್ ಅಸ್ ಲುಕ್ ಇನ್ ಟು ದ ಫಸ್ಟ್ ಕ್ವಶನ್. Critical angle is that angle of incidence in the denser medium for which the angle of refraction in the rarer medium is. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, angle of incidence in the denser medium critical angle ಗೆ equal ಆಗಿದ್ರೆ angle of refraction in rarer medium ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. We know that when the angle of incidence in the denser medium is equal to the critical angle, then the refracted ray grazes the surface that separates the two medium. ಹಾಗಾಗಿ angle of refraction in a rarer medium ಏನಾಗಿರಬೇಕು, that must be equal to 90 degree. Therefore option C is the correct answer for this question. Next question ಅನ್ನು ನೋಡೋಣ. Critical angle of light passing from glass to air is minimum for red, green, yellow, violet. ಇಲ್ಲೇನ್ ಕೇಳ್ತಾ ಇದ್ದಾನೆ, ಯಾವ ಕಲರ್ಗೆ ಕ್ರಿಟಿಕಲ್ ಆಂಗಲ್ ಕಮ್ಮಿ ಇರುತ್ತೆ ಅಂತ ಕೇಳ್ತಾ ಇದ್ದಾನೆ. ನಮಗೆ ಕ್ರಿಟಿಕಲ್ ಆಂಗಲಿನ ಎಕ್ಸ್ಪ್ರೆಷನ್ ಗೊತ್ತು, ದಟ್ ಈಸ್ ಥೀಟಾ ಸಿ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ ಎನ್ ಅಂತ, ವೇರ್ ಎನ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್. ಹಿಂದಿನ ವಿಡಿಯೋದಲ್ಲಿ ನಾನು ಇನ್ ಡೀಟೈಲ್ ಆಗಿ ಡಿಸ್ಕಸ್ ಮಾಡಿದ್ದೆ ಯಾವ ಕಲರ್ಗೆ ಮ್ಯಾಕ್ಸಿಮಮ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುತ್ತೆ ಮತ್ತೆ ಯಾವ ಕಲರ್ಗೆ ಮಿನಿಮಮ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುತ್ತೆ ಅಂತ. ಇವಾಗ 7 ಕಲರ್ಸ್ನ ನಾನು ಕನ್ಸಿಡರ್ ಮಾಡ್ಕೊಂಡ್ರೆ ವಿಬ್ಗಯಾರ್ ಅಂತ ನೀವು ಕಲ್ತಿರ್ತೀರಾ, ದಟ್ ಈಸ್ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಅಂತ. ಹಿಯರ್ ವೈಲೆಟ್ ಹ್ಯಾಸ್ ದ ಮ್ಯಾಕ್ಸಿಮಮ್ ರಿಫ್ರಾಕ್ಟಿವ್ ಇಂಡೆಕ್ಸ್ ವೆನ್ ಕಂಪೇರ್ ಟು ಅದರ್ ಕಲರ್ಸ್. ಹಾಗೆ ರೆಡ್ಗೆ ಏನಾಗಿರುತ್ತೆ, ಇಟ್ ಹ್ಯಾಸ್ ಮಿನಿಮಮ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಇವಾಗ ಈ ಎಕ್ಸ್ಪ್ರೆಷನ್ ಇಂದ ಹೇಳೋದಾದ್ರೆ ಯಾವುದಕ್ಕೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇರುತ್ತೋ ಅದಕ್ಕೆ ಕ್ರಿಟಿಕಲ್ ಆಂಗಲ್ ಏನಾಗಿರುತ್ತೆ, ಕಮ್ಮಿ ಇರುತ್ತೆ. ಹಾಗೆ ಯಾವುದಕ್ಕೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಮ್ಮಿ ಇರುತ್ತೋ ಅದಕ್ಕೆ ಕ್ರಿಟಿಕಲ್ ಆಂಗಲ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಇಲ್ಲಿ ಮಿನಿಮಮ್ ಕ್ರಿಟಿಕಲ್ ಆಂಗಲ್ ಕೇಳಿರೋದ್ರಿಂದ ಕ್ರಿಟಿಕಲ್ ಆಂಗಲ್ ಇಸ್ ಮಿನಿಮಮ್ ಫಾರ್ ದ ಕಲರ್ ವಿಚ್ ಈಸ್ ಹ್ಯಾವಿಂಗ್ ದ ಮ್ಯಾಕ್ಸಿಮಮ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಮ್ಯಾಕ್ಸಿಮಮ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರೋದು ವೈಲೆಟ್ಗೆ, ದೇರ್ಫೋರ್ ವೈಲೆಟ್ ಹ್ಯಾಸ್ ದ minimum critical angle whereas red has the maximum critical angle ಅಂತ ನಾವು ಹೇಳ್ಬೋದು. ಇದನ್ನ ನೀವು ಜ್ಞಾಪಕ ಇಟ್ಕೊಂಡಿರಿ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. The phenomenon of total internal reflection is seen when the angle of incidence is greater than the critical angle ಅಂತ ಗೊತ್ತು. therefore option B ನ ಡೈರೆಕ್ಟ್ ಆಗಿ ಆಪ್ಟ್ ಮಾಡ್ಕೊಬಹುದು. Let us look into the next question. For total internal reflection to takes place, the angle of incidence I and the refractive index mu of the medium must satisfy the inequality. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಬೇಕು ಅಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ ಆಫ್ ದ ಮೀಡಿಯಮ್ ಯಾವ ಇನ್ಇಕ್ವಾಲಿಟಿ ರಿಲೇಷನ್ ಅನ್ನ ಹೊಂದಿರಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಈ 4 ಆಪ್ಷನ್ ಅಲ್ಲಿ ಒಂದು ರಿಲೇಷನ್ ಕರೆಕ್ಟ್ ಆಗಿದೆ. ಇವಾಗ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಾಗಿರುತ್ತೆ, ದಟ್ ಮಸ್ಟ್ ಬಿ ಗ್ರೇಟರ್ ದನ್ ದ ಕ್ರಿಟಿಕಲ್ ಆಂಗಲ್ ಅಂತ ಗೊತ್ತು. ಇವಾಗ ಸೈನ್ ಫಂಕ್ಷನ್ ಅನ್ನ ಡಿಫೈನ್ ಮಾಡ್ಕೊಂಡ್ರೆ ದಟ್ ಈಸ್ ಸೈನ್ ಐ ಈಸ್ ಗ್ರೇಟರ್ ದ್ಯಾನ್ ಸೈನ್ ಆಫ್ ಥೀಟಾ ಸಿ ಅಂತ ಬರ್ಕೊಬಹುದು. ವಿ ನೋ ದಟ್ ಸೈನ್ ಆಫ್ ಥೀಟಾ ಸಿ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಎನ್ ಅಂತ ಇದೆ. ಹಿಯರ್ ಎನ್ ಇಸ್ ಈಕ್ವಲ್ ಟು ಮ್ಯೂ ಅಂತ ಕೊಟ್ಟಿರೋದ್ರಿಂದ ಇನ್ ಪ್ಲೇಸ್ ಆಫ್ ಎನ್ ಐ ವಿಲ್ ಸಬ್ಸ್ಟಿಟ್ಯೂಟ್ ಮ್ಯೂ. ಅದರಿಂದ ನನಗೇನ್ ಬರುತ್ತೆ, ಸೈನ್ ಆಫ್ ಐ ಈಸ್ ಗ್ರೇಟರ್ ದ್ಯಾನ್ 1 ಡಿವೈಡೆಡ್ ಬೈ ಮ್ಯೂ ಅಂತ ಬಂತು. ಇದರಿಂದ ನಾನೇನ್ ಬರ್ಕೊಬಹುದು, ಮ್ಯೂ ಈಸ್ ಗ್ರೇಟರ್ ದ್ಯಾನ್ 1 ಡಿವೈಡೆಡ್ ಬೈ ಸೈನ್ ಐ ಅಂತ ಬರ್ಕೊಬಹುದಲ್ವಾ. ದಿಸ್ ಇಂಪ್ಲೈಸ್ ದಟ್ 1 divided by sin I is less than mu ಅಂತ ನಾನು ಬರ್ಕೊಬಹುದು. ಇವಾಗ ಆಪ್ಷನ್ ನೋಡ್ತಾ ಬನ್ನಿ. ಆಪ್ಷನ್ ಎ ನೋಡಿ, 1 divided by sin I is less than mu ಅಂತ ಇದೆ. therefore option A is the correct answer for this question. ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ is possible when light enters from air to glass, vacuum to air, air to water, water to air.
We know that total internal reflection is possible only when light enters from denser medium to rarer medium. ಇಲ್ಲಿ ಅಬ್ಸರ್ವ್ ಮಾಡಿ ಆಪ್ಷನ್ ಏನಲ್ಲಿ ಏರ್ ಟು ಗ್ಲಾಸ್ ಅಂತ ಕೊಟ್ಟಿದ್ದಾನೆ, ರೇರರ್ ಟು ಡೆನ್ಸರ್ ಇದೆ, therefore ದಿಸ್ ಇಸ್ ರಾಂಗ್. ಇವಾಗ ವ್ಯಾಕ್ಯೂಮ್ ಟು ಏರ್ ಅಂತ ಬಂದ್ರೆ ವ್ಯಾಕ್ಯೂಮ್ಗೆ ಎಕ್ಸಾಕ್ಟ್ಲಿ 1 ಇರುತ್ತೆ ರಿಫ್ರಾಕ್ಟಿವ್ ಇಂಡೆಕ್ಸ್, ಏರ್ಗೆ ಏನಾಗಿರುತ್ತೆ 1.0003 ಸಮಥಿಂಗ್ ಇರುತ್ತೆ. ಅದರಿಂದ ಇದು ರೇರರ್ ಆಗುತ್ತೆ, ಇದು ಡೆನ್ಸರ್ ಆಗುತ್ತೆ. ಇನ್ ದಿಸ್ ಕೇಸ್ ಇಟ್ ಈಸ್ ಆಲ್ಸೋ ನಾಟ್ ಪಾಸಿಬಲ್. ಇವಾಗ ಏರ್ ಟು ವಾಟರ್ ಅಂತ ಬಂದ್ರು ಕೂಡ ಇದು ರೇರರು ಇದು ಡೆನ್ಸರ್ ಆಗಿರೋದ್ರಿಂದ ಇದು ಕೂಡ ಆಗೋದಿಲ್ಲ. ಇವಾಗ ವಾಟರ್ ಟು ಏರ್ ಅಂತ ಬಂದಾಗ ಇನ್ ದಿಸ್ ಕೇಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ is possible only when angle of incidence is greater than the critical angle. Therefore option D is the correct answer for this question. Let us look into the next question. A diver at the depth of 12 meter in water, refractive index of the water is given to be 4/3. See the sky in a cone of semi-vertical angle. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದ್ರೆ ಒಬ್ಬ ಡೈವರ್ ಇದಾನಂತೆ, ಅವನು ಅಂಡರ್ ವಾಟರ್ 12 ಮೀಟರ್ ಅಲ್ಲಿ ಇದ್ದಾನೆ, ಮತ್ತೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ವಾಟರ್ ಕೊಟ್ಟಿದ್ದಾರೆ, ದಟ್ ಈಸ್ 4/3 ಅಂತ. ಇವಾಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅವನು ಸ್ಕೈನ ಒಂದು ಕೋನ್ ಮುಖಾಂತರ ನೋಡ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿ ಒಂದು ಕೋನ್ ಫಾರ್ಮೇಶನ್ ಆಗಿರೋದನ್ನ ನಾನು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೋನ್ ಫಾರ್ಮೇಶನ್ ಯಾವಾಗ ಆಗುತ್ತೆ ಅಂದ್ರೆ ವೆನ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಮಸ್ಟ್ ಬಿ ಈಕ್ವಲ್ ಟು ಕ್ರಿಟಿಕಲ್ ಆಂಗಲ್ ಆದಾಗ. ನೀವು 3 ಡೈಮೆನ್ಷನಲ್ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಂಡ್ರೆ ಎವ್ರಿ ಪಾಯಿಂಟ್ ಈ ಸರ್ಕಲ್ ಮೇಲೆ ಕನ್ಸಿಡರ್ ಮಾಡ್ಕೊಂಡ್ರೆ ಅವಾಗ ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಾಗಿರುತ್ತೆ ದಟ್ ಮಸ್ಟ್ ಬಿ ಈಕ್ವಲ್ ಟು ಕ್ರಿಟಿಕಲ್ ಆಂಗಲ್. ಅದರಿಂದ ರಿಫ್ರಾಕ್ಟೆಡ್ ರೇ ಏನಾಗಿರುತ್ತೆ ದಟ್ ವಿಲ್ ಗ್ರೇಸ್ ದ ಸರ್ಫೇಸ್ ದಟ್ ಸಪರೇಟ್ಸ್ 2 ಮೀಡಿಯಂ. ಇಲ್ಲಿ ನಾನು 2 ಡೈಮೆನ್ಷನಲ್ ಫಿಗರ್ ಅಲ್ಲಿ ನಾನು ಕನ್ಸಿಡರ್ ಮಾಡ್ಕೊಂಡಿರೋದ್ರಿಂದ ನಾನೇನ್ ಮಾಡ್ತೀನಿ ಅಂದ್ರೆ ಎರಡು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ಕೊಂತೀನಿ, ಇದು ಪಾಯಿಂಟ್ ಮತ್ತೆ ಈ ಪಾಯಿಂಟ್. ಇವಾಗ ಆಂಗಲ್ ಆಫ್ ಇನ್ಸಿಡೆನ್ಸ್ ನೋಡಿ, ದಟ್ ಈಸ್ ದ ಆಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಮತ್ತೆ ನಾರ್ಮಲ್, ದಿಸ್ ಈಸ್ ನಾರ್ಮಲ್. ಇದನ್ನ ನಾವೇನಂತ ಹೇಳ್ಬೋದು ಕ್ರಿಟಿಕಲ್ ಆಂಗಲ್ ಅಂತ ಹೇಳ್ಬೋದು. ಹಾಗಾದ್ರೆ ಸೆಮಿ ವರ್ಟಿಕಲ್ ಆಂಗಲ್ ಏನಾಗಿರುತ್ತೆ, ದಿಸ್ ಈಸ್ ದ ಸೆಮಿ ವರ್ಟಿಕಲ್ ಆಂಗಲ್. ಈ ಹೈಟು ಮತ್ತೆ ಇನ್ಸಿಡೆಂಟ್ ರೇ ಇದೆಯಲ್ಲ ಇದ್ರ ಮಧ್ಯ ಇರುವಂತದ್ದು ಸೆಮಿ ವರ್ಟಿಕಲ್ ಆಂಗಲ್. ಇದು ಕೂಡ ಏನಾಗಿರುತ್ತೆ ಟೀಟಾ ಸಿ ಆಗಿರುತ್ತೆ, ಬಿಕಾಸ್ ದೀಸ್ ಟು ಆರ್ ಆಲ್ಟರ್ನೇಟಿವ್ ಆಂಗಲ್ಸ್ ಅಂತ ನಾವು ಹೇಳ್ಬೋದು. ಇಲ್ಲಿ ನಮ್ಗೆ ಕ್ರಿಟಿಕಲ್ ಆಂಗಲಿನ ಫಾರ್ಮುಲಾ ಗೊತ್ತು, ದಟ್ ಈಸ್ ಥೀಟಾ ಸಿ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 1/n ಅಂತ. ಎನ್ ಅಂದ್ರೆ ಏನು, ದಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳ್ತೀವಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ವಾಟರ್ ನ ಮ್ಯೂ ಅಂತ ಕೊಟ್ಟಿದ್ದಾರೆ, ದಟ್ ಈಸ್ ಗಿವನ್ ಟು ಬಿ 4/3. ಹಾಗಾದ್ರೆ ಥೀಟಾ ಸಿ ಏನಾಯ್ತು, ದಟ್ ಈಸ್ ಸೈನ್ ಇನ್ವರ್ಸ್ ಆಫ್ 1/, in place of n I will substitute 4/3. ಇವಾಗ ನಮ್ಗೆ ಬಂತು ಥೀಟಾ ಸಿ ದಟ್ ಈಸ್ ಸೈನ್ ಇನ್ವರ್ಸ್ ಆಫ್ 3/4 ಅಂತ ಬಂತು. therefore ಸೆಮಿ ವರ್ಟಿಕಲ್ ಆಂಗಲ್ ಏನಾಯ್ತು ದಟ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 3/4 ಅಂತ ಬಂತು. therefore ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಕ್ರಿಟಿಕಲ್ ಆಂಗಲ್ ಫಾರ್ ದ ಡೈಮಂಡ್ ಈಸ್, ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಡೈಮಂಡ್ ಏನಂತ ಕೊಟ್ಟಿದ್ದಾರೆ ದಟ್ ಈಸ್ ಮ್ಯೂ ಅಂತ ತಗೊಂತೀನಿ, ದಟ್ ಈಸ್ ಈಕ್ವಲ್ ಟು 2. ನಾವೇನ್ ಕಂಡುಹಿಡಿಬೇಕು, ಕ್ರಿಟಿಕಲ್ ಆಂಗಲ್ ಅನ್ನ ಕಂಡುಹಿಡಿಬೇಕು. ವಿ ನೋ ದಟ್ ಕ್ರಿಟಿಕಲ್ ಆಂಗಲ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 1/μ ಅಂತ ಹೇಳಿದ್ದೆ. ದಿಸ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 1/μ ಅಂದ್ರೇನು, ದಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ 2 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಇವಾಗ ಸೈನ್ ಇನ್ವರ್ಸ್ ಆಫ್ ಹಾಫ್ ಏನಾಯ್ತು ದಟ್ ಈಸ್ ಥೀಟಾ ಸಿ ಇಸ್ ಈಕ್ವಲ್ ಟು 30 ಡಿಗ್ರಿ ಅಂತ ಬಂತು. therefore ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಮಿರಾಜ್ ಈಸ್ ಎ ಫೆನಾಮಿನನ್ ಡ್ಯೂ ಟು, ವಿ ನೋ ದಟ್ ಮಿರಾಜ್ ಇಸ್ ಅನ್ ಆಪ್ಟಿಕಲ್ ಫೆನಾಮಿನಾ ದಟ್ ಈಸ್ ಬಿಕಾಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. therefore ಆಪ್ಷನ್ ಸಿ ದಟ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ದ ವೇವ್ ಲೆಂತ್ ಆಫ್ ಲೈಟ್ ಇನ್ ಲಿಕ್ವಿಡ್ X and Y is 3500 angstrom and 7000 angstrom. Then the critical angle of X relative to Y will be. ಇಲ್ಲೇನ್ ಕೊಟ್ಟಿಯಾನೆ, ಎರಡು ಲಿಕ್ವಿಡ್ಸ್ ಇದೆ ಎಕ್ಸ್ ಅಂಡ್ ವೈ ಅಂತ. ಎರಡು ಲಿಕ್ವಿಡ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರಬೇಕಲ್ವಾ. ಲೆಟ್ NX ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲಿಕ್ವಿಡ್ X and NY ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲಿಕ್ವಿಡ್ Y ಅಂತ ನಾನು ಕನ್ಸಿಡರ್ ಮಾಡ್ಕೊಂತೇನೆ. ಇವಾಗ ಏನ್ ಕೊಟ್ಟಿಯಾನೆ, ದ ವೇವ್ ಲೆಂತ್ ಆಫ್ ಎ ಲೈಟ್ ಇನ್ ಲಿಕ್ವಿಡ್ X ಅಂಡ್ ಲಿಕ್ವಿಡ್ Y ಕೊಟ್ಟಿಯಾನೆ, ದಟ್ ಈಸ್ ಲ್ಯಾಂಬ್ಡಾ X ಅಂತ ತಗೊಂತೀನಿ, ದಟ್ ಈಸ್ ಗಿವನ್ ಟು ಬಿ 3500 angstrom. ಅಂಡ್ ವೇವ್ ಲೆಂತ್ ಆಫ್ ಎ ಲೈಟ್ ಇನ್ ಲಿಕ್ವಿಡ್ Y ಏನ್ ಕೊಟ್ಟಿಯಾನೆ, ದಟ್ ಈಸ್ ಗಿವನ್ ಟು ಬಿ 7000 angstrom ಅಂತ ಇಲ್ಲಿ ಕೊಟ್ಟಿದ್ದಾನೆ. ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ವೇವ್ ಲೆಂತ್ ಇಂದ ನಾವೇನ್ ಬರ್ಕೊಬಹುದು, ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್ ಅಂತ ಗೊತ್ತು.
ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಲ್ಯಾಂಬ್ಡಾ ಎಕ್ಸ್ ಏನಿದೆ ದಟ್ ಈಸ್ ಲೆಸ್ ದನ್ ಲ್ಯಾಂಬ್ಡಾ ವೈ ಅಂತ ನಮಗೆ ಗೊತ್ತಿದೆ. therefore I can write refractive index of the x is greater than the refractive index of y ಅಂತ ನಾವು ಬರ್ಕೊಬಹುದು. ಅದರಿಂದ ಲೈಟ್ ಯಾವ ಮೀಡಿಯಂ ಇಂದ ಯಾವ ಮೀಡಿಯಂಗೆ ಹೋಗ್ತಾ ಇದೆ, NX to NY ಹೋಗ್ತಾ ಇದೆ. ದಟ್ ಈಸ್ ಲಿಕ್ವಿಡ್ ಎಕ್ಸ್ ಇಂದ ಲಿಕ್ವಿಡ್ ವೈಗೆ ಹೋಗ್ತಾ ಇದೆ. ಅಂದ್ರೆ ಕ್ರಿಟಿಕಲ್ ಆಂಗಲ್ ಫಾರ್ಮೇಶನ್ ಆಗ್ತಾ ಇರೋದಲ್ಲಿ ದಟ್ ಈಸ್ NX ಮೀಡಿಯಂ ಅಲ್ಲಿ. ಇವಾಗ ನಾವೇನ್ ಕಂಡುಹಿಡಬೇಕು, ಥೀಟಾ ಸಿ ನ ಕಂಡುಹಿಡಬೇಕು. ವಿ ನೋ ದಟ್ ಥೀಟಾ ಸಿ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ N12 ಅಂತ ಗೊತ್ತು. ಹಿಯರ್ N1 ಏನಿದೆ ದಟ್ ಈಸ್ ಈಕ್ವಲ್ ಟು NX, NY ಏನಿದೆ ದಟ್ ಈಸ್ ಈಕ್ವಲ್ ಟು N2. ಇದನ್ನ ನಾನು ಎಂತ ಬರ್ಕೊಂತೀನಿ, ಸೈನ್ ಆಫ್ ಥೀಟಾ ಸಿ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ NXY ಅಂತ ಬರ್ಕೊಬಹುದು. ದಿಸ್ ಈಸ್ ಈಕ್ವಲ್ ಟು NY ಡಿವೈಡೆಡ್ ಬೈ NX ಅಂತ ಬರುತ್ತೆ. ಬಿಕಾಸ್ NXY ಏನ್ ಬಂತು ದಟ್ ಈಸ್ NX ಡಿವೈಡೆಡ್ ಬೈ NY ಅಂತ ಬಂತು. ದಿಸ್ NY ಕಮ್ಸ್ ಟು ದ ನ್ಯೂಮರೇಟರ್. ಇವಾಗ ನಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಗೊತ್ತಿಲ್ಲ, ಬಟ್ ವಿ ನೋ ದ ವೇವ್ ಲೆಂತ್. ವಿ ನೋ ದ ಫಾರ್ಮುಲಾ ದಟ್ NX ಲ್ಯಾಂಬ್ಡಾ ಎಕ್ಸ್ ಇಸ್ ಈಕ್ವಲ್ ಟು NY ಲ್ಯಾಂಬ್ಡಾ ವೈ. ಅದರಿಂದ ರಿಫ್ರಾಕ್ಟಿವ್ ಇಂಡೆಕ್ಸ್ ನಾನು ವೇವ್ ಲೆಂತ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು. therefore I can write this as NY divided by NX is equal to lambda x divided by lambda y. ಅದರಿಂದ ನಾನು ಏನು ಬರ್ಕೊಬಹುದು, ಸೈನ್ ಆಫ್ ಥೀಟಾ ಸಿ ಇಸ್ ಈಕ್ವಲ್ ಟು NY by NX ಜಾಗದಲ್ಲಿ ನಾನೇನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಲ್ಯಾಂಬ್ಡಾ ಎಕ್ಸ್ ಡಿವೈಡೆಡ್ ಬೈ ಲ್ಯಾಂಬ್ಡಾ ವೈ. ಲ್ಯಾಂಬ್ಡಾ ಎಕ್ಸ್ ಏನಿದೆ ದಟ್ ಈಸ್ 3500 ಆಂಗ್ಸ್ಟ್ರಾಮ್ ಅಂತ ಇದೆ. ಲ್ಯಾಂಬ್ಡಾ ವೈ ಏನಿದೆ ದಟ್ ಈಸ್ 7000 ಆಂಗ್ಸ್ಟ್ರಾಮ್ ಅಂತ. 0 ಕ್ಯಾನ್ಸಲ್ ಆಗುತ್ತೆ. 35 1s 35 2s ಬಂತು. therefore sin of theta c ಏನಾಗಿರುತ್ತೆ ದಟ್ ಈಸ್ ಈಕ್ವಲ್ ಟು ಹಾಫ್. therefore theta c ಏನಾಯ್ತು ದಟ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಹಾಫ್ ಅಂತ ಬಂತು. ವಿ ನೋ ದಟ್ ಸೈನ್ ಇನ್ವರ್ಸ್ ಆಫ್ ಹಾಫ್ ಏನಾಗಿರುತ್ತೆ ದಟ್ ಈಸ್ ಈಕ್ವಲ್ ಟು 30 ಡಿಗ್ರಿ ಅಂತ ಬಂತು. therefore theta c ಏನಾಯ್ತು 30 ಡಿಗ್ರಿ ಆಯ್ತು. ಕ್ರಿಟಿಕಲ್ ಆಂಗಲ್ ಆಫ್ ಎಕ್ಸ್ ರಿಲೇಟಿವ್ ಟು y ಏನಾಗಿದೆ ದಟ್ ಈಸ್ ಈಕ್ವಲ್ ಟು 30 degree. Option C is the correct answer for this question. Let us look into the next question. A fish is little away below the surface of a lake. If the critical angle is 49 degree, then the fish could see things above the water surface within the angular range of theta degree where theta is equal to. ಇಲ್ಲೇನ್ ಕೇಳ್ತಾ ಇದ್ದಾನೆ ಅಂದ್ರೆ, ಒಂದು ಫಿಶ್ ಸರ್ಟೈನ್ ಡೆಪ್ತ್ ಅಲ್ಲಿದೆ ಅಂಡರ್ ದ ಲೇಕು, ಅದನ್ನ ಹೆಚ್ ಅಂತ ತಗೊಂತೀನಿ. ಅಂದ್ರೆ ಈ ವರ್ಟಿಕಲ್ ಡಿಸ್ಟೆನ್ಸ್ ನಾವೇನಂತ ಕನ್ಸಿಡರ್ ಮಾಡ್ಕೊಬಹುದು, ಹೆಚ್ ಅಂತ ನಾವು ಕನ್ಸಿಡರ್ ಮಾಡ್ಕೊಬಹುದು. ಇವಾಗ ಏನ್ ಹೇಳ್ತಾ ಇದ್ದಾನೆ, ದ ಫಿಶ್ ಕುಡ್ ಸಿ ಥಿಂಗ್ಸ್ ಅಬೋವ್ ದ ವಾಟರ್ ಸರ್ಫೇಸ್ ವಿತ್ ಇನ್ ದ ಆಂಗ್ಯುಲರ್ ರೇಂಜ್ ಆಫ್ ಥೀಟಾ ಡಿಗ್ರಿ ಅಂತ ಹೇಳ್ತಾ ಇದ್ದಾನೆ. ಈ ಫಿಶ್ ಹೊರ ಜಗತ್ತನ್ನ ಈ ಒಂದು ಆಂಗ್ಯುಲರ್ ರೇಂಜ್ ಅಲ್ಲಿ ನೋಡ್ತಾ ಇದೆ ಅಂತ ಹೇಳಿದಾನೆ. ಇವಾಗ ನಾವೇನ್ ಕಂಡುಹಿಡಬೇಕು, ಥೀಟಾ ಏನು ಅಂತ ನಾವು ಕಂಡುಹಿಡಬೇಕು. ದಟ್ ಈಸ್ ಆಂಗ್ಯುಲರ್ ರೇಂಜ್ ಏನು ಅಂತ ಕಂಡುಹಿಡಬೇಕು. ಇಲ್ಲಿ ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ, ಕ್ರಿಟಿಕಲ್ ಆಂಗಲ್ ಇಸ್ 49 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ದಟ್ ಈಸ್ ಥೀಟಾ ಸಿ ಏನ್ ಕೊಟ್ಟಿದ್ದಾನೆ ದಟ್ ಈಸ್ ಈಕ್ವಲ್ ಟು 49 ಡಿಗ್ರಿ. ಇಲ್ಲಿ ಅಬ್ಸರ್ವ್ ಮಾಡಿ ಕೋನ್ ಫಾರ್ಮೇಶನ್ ಆಗ್ತಾ ಇದೆ. ಕೋನ್ ಫಾರ್ಮೇಶನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇನ್ಸಿಡೆಂಟ್ ರೇ ಕನ್ಸಿಡರ್ ಮಾಡ್ಕೊಂಡ್ರೆ ಇದೆರಡನ್ನ, ಇಟ್ ಈಸ್ ಇನ್ಸಿಡೆಂಟಿಂಗ್ ಅಟ್ ದ ಆಂಗಲ್ ದಟ್ ಈಸ್ ಈಕ್ವಲ್ ಟು ಕ್ರಿಟಿಕಲ್ ಆಂಗಲ್. ಈ ಒಂದು ಪಾಯಿಂಟ್ ಅಲ್ಲಿ ಕೂಡ ಕ್ರಿಟಿಕಲ್ ಆಂಗಲ್ ಅಲ್ಲೇ ಬೀಳ್ತಾ ಇರುತ್ತೆ. ಹಾಗಾಗಿ ಆಂಗಲ್ ಬಿಟ್ವೀನ್ ದಿಸ್ ವರ್ಟಿಕಲ್ ಹೈಟು ಮತ್ತೆ ಇನ್ಸಿಡೆಂಟ್ ಏನಾಗಿರುತ್ತೆ ಥೀಟಾ ಸಿ ಆಗಿರುತ್ತೆ. ಅಗೈನ್ ಇದು ಕೂಡ ಥೀಟಾ ಸಿ ಆಗಿರುತ್ತೆ ಬಿಕಾಸ್ ದೀಸ್ ಟು ಆರ್ ಆಲ್ಟರ್ನೇಟಿವ್ ಆಂಗಲ್ಸ್ ಆಗಿರೋದ್ರಿಂದ. therefore from this we can write theta ಏನ್ ಬರ್ಕೊಬಹುದು ದಟ್ ಈಸ್ ಈಕ್ವಲ್ ಟು 2 times the critical angle ಅಂತ ಬರ್ಕೊಬಹುದು. ಕ್ರಿಟಿಕಲ್ ಆಂಗಲ್ ಕೊಟ್ಟಿದ್ದಾರೆ 49 ಡಿಗ್ರಿ ಅಂತ. therefore 2 into 49 ಡಿಗ್ರಿ ಏನಾಯ್ತು ದಟ್ ಈಸ್ ಈಕ್ವಲ್ ಟು 98 ಡಿಗ್ರಿ ಅಂತ ಬಂತು. therefore angular ರೇಂಜ್ ಏನಾಗಿರುತ್ತೆ ದಟ್ ಈಸ್ ಈಕ್ವಲ್ ಟು 98 ಡಿಗ್ರಿ ಅಂತ ಬಂದಿದೆ. therefore option C is the correct answer for this question. Let us look into the next question. If the critical angle for total internal reflection from a medium to vacuum is 30 degree, the velocity of a light in medium is. ಇಲ್ಲಿ ಏನ್ ಕೊಟ್ಟಿದಾರೋ ಫಸ್ಟ್ ಅದನ್ನು ಬರ್ಕೊಳ್ಳಿ. ದಟ್ ಈಸ್ ಕ್ರಿಟಿಕಲ್ ಆಂಗಲ್ ಕೊಟ್ಟಿದ್ದಾರೆ ದಟ್ ಈಸ್ ಗಿವನ್ ಟು ಬಿ 30 ಡಿಗ್ರಿ. ಇಲ್ಲಿ ಮೀಡಿಯಂ ಟು ವ್ಯಾಕ್ಯೂಮ್ ಅಂತ ಹೇಳಿರೋದ್ರಿಂದ N1 ನಾನು NM ಅಂತ ತಗೊಂತೀನಿ ದಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಂ. N2 ನಾನು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ವ್ಯಾಕ್ಯೂಮ್ ದಟ್ ಈಸ್ NA ಅಂತ ತಗೊಂತೀವಿ. ವಿ ನೋ ದಟ್ NA is equal to 1 ಅಂತ ನಿಮಗೆ ಗೊತ್ತಿರುತ್ತೆ. ಇವಾಗ ನಾವೇನ್ ಕಂಡುಹಿಡಬೇಕು, ವೆಲಾಸಿಟಿ ಆಫ್ ಎ ಲೈಟಿಂಗ್ ಗಿವನ್ ಮೀಡಿಯಂ ಕಂಡುಹಿಡಬೇಕು ದಟ್ ಈಸ್ ಕ್ವಶನ್ ಮಾರ್ಕ್. ಇವಾಗ ವೆಲಾಸಿಟಿ ಆಫ್ ಎ ಲೈಟ್ ಇನ್ ವ್ಯಾಕ್ಯೂಮ್ ಗೊತ್ತಿರುತ್ತೆ ದಟ್ ಈಸ್ C is equal to 3 into 10 to the power of 8 meter per second ಅಂತ. ಇವಾಗ ನಮಗೆ ಡೈರೆಕ್ಟ್ ರಿಲೇಷನ್ ಕ್ರಿಟಿಕಲ್ ಆಂಗಲ್ ಮತ್ತೆ
ವೆಲಾಸಿಟಿಗೆ ಇಲ್ಲ. ಬಟ್ ವಿ ಹ್ಯಾವ್ ದ ರಿಲೇಷನ್ ಬಿಟ್ವೀನ್ ಕ್ರಿಟಿಕಲ್ ಆಂಗಲ್ ಅಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್. ವಿ ನೋ ದಟ್ ಸೈನ್ ಆಫ್ ಥೀಟಾ ಸಿ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ n12 ಅಂತ ಗೊತ್ತು. n12 ಅಂದ್ರೆ ಇಲ್ಲೇನಾಗುತ್ತೆ, n1 ಡಿವೈಡೆಡ್ ಬೈ n2 ಅಂತ ಬರುತ್ತೆ. ಹಿಯರ್ ಐ ಹ್ಯಾವ್ ಕನ್ಸಿಡರ್ n1 ಟು ಬಿ nm and n2 ಟು ಬಿ na. ಅದರಿಂದ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೇನು ಬರುತ್ತೆ, ಸೈನ್ ಆಫ್ ಥೀಟಾ ಸಿ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ nm ಡಿವೈಡೆಡ್ ಬೈ na ಬರೋದ್ರಿಂದ na ಡಿವೈಡೆಡ್ ಬೈ nm ಅಂತ ಬರುತ್ತೆ. ಇವಾಗ ನಮಗೆ ಎಕ್ಸ್ಪ್ರೆಷನ್ ಇದೆ, ದಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಮತ್ತೆ ವೆಲಾಸಿಟಿ ಎಕ್ಸ್ಪ್ರೆಷನ್ ಇರುತ್ತೆ. ದಟ್ ಈಸ್ na c ಇಸ್ ಈಕ್ವಲ್ ಟು nm vm ಅಂತ ನಿಮಗೆ ಗೊತ್ತಿರುತ್ತೆ. ದಿಸ್ ಇಂಪ್ಲೈಸ್ ದಟ್ na ಡಿವೈಡೆಡ್ ಬೈ nm ಏನಾಗಿರಬೇಕು, ದಟ್ ಈಸ್ ಈಕ್ವಲ್ ಟು vm ಡಿವೈಡೆಡ್ ಬೈ c. therefore in place of na divided by nm vm divided by c ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ. therefore what I going to get, sin of theta c is equal to vm divided by c ಅಂತ ಬರ್ಕೊಬೋದಾ. ನಮಗೆ vm ಕಂಡುಹಿಡಿಯಬೇಕಾಗಿರೋದ್ರಿಂದ ನಾನೇನ್ ಬರ್ಕೊಬಹುದು, c into sin of theta c ಅಂತ ಬರ್ಕೊಬಹುದು. here c is the velocity of a light in vacuum that is given to be 3 into 10 to the power of 8 into sin of 30 degree ಅಂತ ಬರುತ್ತೆ. sin of 30 degree. We know that sin of 30 degree ಏನಾಯಿತು, this is turns out to be half. Therefore we get vm is equal to 3 into 10 to the power of 8 into half ಅಂತ ಬರುತ್ತೆ. ಇವಾಗ ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಮ್ಗೇನು ಬಂತು, 1.5 into 10 to the power of 8 ಅಂತ ಬಂತು. therefore velocity of a light in given medium is 1.5 into 10 to the power of 8 ಅಂತ ಬಂದಿದೆ. therefore option B is the correct answer. Let us look into the next question. The reason for shining of air bubble in water. ಇವಾಗ ಇದನ್ನ ವಾಟರ್ ಮೀಡಿಯಂ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಒಂದು ಸ್ಮಾಲ್ ಏರ್ ಬಬಲ್ ಇದೆ. ಇವಾಗ ಶೈನ್ ಏನಕ್ಕೆ ಆಗ್ತಾ ಇದೆ ಇದು ಅಂತ ಕೇಳ್ತಾ ಇದ್ದಾನೆ. ಇವಾಗ ಇದ್ರ ಮೇಲೆ ಬಿದ್ದಂತಹ ಲೈಟು ದಟ್ ಈಸ್ ಫ್ರಮ್ ವಾಟರ್ ಟು ಏರ್ ಮೀಡಿಯಂ ಹೋಗ್ತಾ ಇದೆ. ವೆನ್ ಇಟ್ ಈಸ್ ಸಫರ್ಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಯಾವಾಗ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ ಅವಾಗ ಈ ಬಬಲ್ ಏನಾಗುತ್ತೆ, ಶೈನ್ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ದಟ್ ಈಸ್ ಬಿಕಾಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಫೆನಾಮಿನನ್ ಯುಟಿಲೈಸ್ಡ್ ಇನ್ ಆಪ್ಟಿಕಲ್ ಫೈಬರ್. ಆಪ್ಟಿಕಲ್ ಫೈಬರ್ ರಲ್ಲಿ ಯೂಸ್ ಮಾಡುವಂತಹ ಫೆನಾಮಿನ ಯಾವುದು, ದಟ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. therefore option D is the correct answer. Brilliance of diamond is due to, ನಾನು ಆಗ್ಲೇ ಹೇಳಿದ್ದೆ brilliance of diamond is due to total internal reflection ಅಂತ. ಯೂಶಲಿ ಪ್ರಾಪರ್ಲಿ ಕಟ್ ಡೈಮಂಡ್ ಮಾತ್ರ ಇದನ್ನ ಎಕ್ಸಿಕ್ಯೂಟ್ ಮಾಡುವಂಥದ್ದು. therefore option D is the correct answer for this question. That's it for this video. I'm your teacher Mukund. If you like our efforts, please do like, share, subscribe and comment. I will meet you in the next video. Until then, have a nice day. Bye.